ಒಟ್ಟಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ಅನಿಲ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಅನಿಲ್, ಈ ಶರಣಪ್ಪ ಮಡಿವಾಳ ನಗರ ಯೋಜನಾ ಪ್ರಾಧಿಕಾರದ ಸಹಾಯಕ ನಿರ್ದೇಶಕ ಭಾರಿ ಕುಳ ಅನ್ನಿ. ಹೌದು ಮೇಡಮ್. ರಾಧಾ ಮೇಡಮ್, ಏನು ಇದು ನಡೆದಿರುವಂತಹ ಘಟನೆ ರಾಯಚೂರು ಜಿಲ್ಲೆ ಲಿಂಗಸ್ಗೂರು ನಗರ ಪ್ರಾಧಿಕಾರ ಕಚೇರಿಯಲ್ಲಿ ನಡೆದಿರುವಂತದ್ದು. ಇದೇ ಶರಣಪ್ಪ ಅವರು ಕೂಡ ಈ ಹಿಂದೆ ಕೂಡ ಸಿಂಧನೂರಿನಲ್ಲಿ ಕಚೇರಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಲಂಚ ಪಡೆಯುವ ವೇಳೆ ಕೂಡ ಲೋಕಾಯುಕ್ತರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿರ್ತಾರೆ. ಆದ್ರೆ ಹೀಗೆ ನೋಡಿದ್ರೆ ಈ ಒಂದು ವಿಡಿಯೋ ವೈರಲ್ ಆದಂತ ಸಂದರ್ಭದಲ್ಲಿ ನೇರವಾಗಿ ಸಚಿವರಿಗೂ ಕೂಡ ಪಾಲ್ ಕೊಡ್ತಾರೆ ಅನ್ನುವಂಥದ್ದು ಅಧಿಕಾರಿಗಳೇ ಹೇಳಿದ್ರೆ, ಎಲ್ಲಾ ಇಲಾಖೆಗಳಲ್ಲಿ ಕೂಡ ಇವತ್ತು ಮಂತ್ರಿಗಳಿಗೆ ಎಲ್ಲಾ ರೀತಿಯಾದಂತ ಇಲಾಖೆಗಳಿಂದ ಕೂಡ ಒಂದು ಲಂಚವನ್ನು ಕಳಿಸ್ತಾರ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈ ವಿಡಿಯೋಯಿಂದ ಗೊತ್ತಾಗ್ತಾ ಇರುವಂತದ್ದು. ಏನು ಈ ಶರಣಪ್ಪ ಮಡಿವಾಳ ಅವರು ನಗರ ಯೋಜನಾ ಪ್ರಾಧಿಕಾರದ ಪ್ರಭಾರಿ ಸಹಾಯಕರಾಗಿ ಯಾವಾಗಿಂದ ವಿಡಿಯೋ ಮೇಡಮ್, ಇದು ಕಳೆದ ಒಂದು ತಿಂಗಳಿಂದಷ್ಟೇ ಕೂಡ ಈ ವಿಡಿಯೋ ಕೂಡ ಆಗಿರುವಂತದ್ದು. ಆದ್ರೆ ಈಗ ಈ ಮಟ್ಟಿಗೆ ಸದ್ಯ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇರುವಂತದ್ದು. ಏನು ಎನ್ಒಸಿ ಕೇಳಲು ಹೋದಂತ ಸಂದರ್ಭದಲ್ಲಿ ಮೇಲೆ ಲೋಕಾಯುಕ್ತ ರೇಡ್ ಆಗಿತ್ತು ಅನ್ನೋದಾದ್ರೆ ಆ ಒಂದು ಕೇಸ್ನಲ್ಲಿ ಈತನ ವಿರುದ್ಧ ಏನು ಕ್ರಮ ಆಗಿರ್ಲಿಲ್ವಾ? ಒಂದು ಸರಿ ಸಿಕ್ಕಿಬಿದ್ದ ಮೇಲೆ ಪಾಠ ಕಲಿತಾರೆ ಅಂತಾರೆ, ಆದ್ರೆ ಈ ವ್ಯಕ್ತಿ ಪಾಠನೇ ಕಲಿಯದೆ ಈ ರೀತಿ ಲಂಚದ ಮೇಲೆ ಲಂಚ ಅಂದ್ರೆ ಒಂದು ಸರಿ ದುಡ್ನುಂಗೋ ಚಾಳಿ ಹತ್ತದ ಮೇಲೆ ಚಟ ಹತ್ತಿದ್ರು ಈ ಚಟ ಬಿಡಲ್ಲ ಅಂತ ಅನ್ಸುತ್ತೆ. ಹೌದು ಮೇಡಮ್, ಯಾಕೆಂತಂದ್ರೆ ಕಳೆದ 2022ರಲ್ಲಿ ಕೂಡ ಸಿಂಧನೂರಿನಲ್ಲಿ ಅವರು ಲೋಕಾಯುಕ್ತ ಬಲೆಗೆ ಬಿದ್ದಂತ ಸಂದರ್ಭದಲ್ಲಿ ಅವರನ್ನು ಪಕ್ಕದ ಜಿಲ್ಲೆ ಯಾದಗಿರಿಗೆ ಒಂದು ಟ್ರಾನ್ಸ್ಫರ್ ಕೂಡ ಆಗಿರ್ತಾರೆ. ಆದ್ರೆ ಇಲ್ಲಿ ಲಿಂಗಸ್ಗೂರಿಗೆ ಪ್ರಭಾರಿಯಾಗಿ ಕೂಡ ಸಹಾಯಕ ನಿರ್ದೇಶಕರಾಗಿ ಇವಾಗ ಕೆಲಸವನ್ನು ಕೂಡ ಮಾಡ್ತಿರ್ತಾರೆ. ಆದ್ರೆ ಕೇಸ್ಗಳು ಬಂದಂತ ಸಂದರ್ಭದಲ್ಲಿ ವಾರಕ್ಕೊಮ್ಮೆ ಬಂದು ಇಲ್ಲಿ ಲಿಂಗಸ್ಗೂರು ಅಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ. ಆದ್ರೆ 4 ಎಕರೆ ಒಂದು ಲೇಔಟ್ ಅನ್ನು ಎನ್ಒಸಿ ಕೊಡಲು 4 ಲಕ್ಷ ರೂಪಾಯಿ ಹಣವನ್ನು ಕೂಡ ಅಲ್ಲಿರುವಂತ ಸ್ಥಳೀಯರಿಗೆ ಬೇಡಿಕೆ ಇಟ್ಟಿರುವಂತದ್ದು. ಅಂತ ಸಂದರ್ಭದಲ್ಲಿ ಅವರಿಗೆ ಒಂದು 3 ಲಕ್ಷ ರೂಪಾಯಿ ಕೊಡ್ತೀವಿ, 3,70,000 ರೂಪಾಯಿ ಕೊಡ್ತೀವಿ, 3,50,000 ರೂಪಾಯಿ ಕೊಡ್ತೀವಿ ಅನ್ನುವಂಥದ್ದು ಒಂದು ಮಾತಿನಲ್ಲೂ ಕೂಡ ಅಲ್ಲಿ ಮಾತುಕತೆ ನಡೆದಿರುವಂತ ವಿಡಿಯೋ ಕೂಡ ವೈರಲ್ ಆಗಿರುವಂತದ್ದು. ಇದರಿಂದಾಗಿ ಅವರು ಆ ಸಂದರ್ಭದಲ್ಲಿ ನೇರವಾಗಿ ಸಚಿವರಿಗೆ ಕೂಡ ನಾವು ಇದರಲ್ಲಿ ಪಾಲ್ ಕೊಡಬೇಕು ಅನ್ನುವಂತ ಮಾತುಗಳು ಕೂಡ ವಿಡಿಯೋದಲ್ಲಿ ಕೇಳಿ ಬಂದಿರುವಂತದ್ದು. ಇದರಿಂದಾಗಿ ಸಾಕಷ್ಟು ಇಲ್ಲಿರುವಂತ ಜನರು ಕೂಡ ಒಂದು ರೀತಿಯಾಗಿ ಅನುಮಾನ ಕೊಡ್ತಾ ಇದ್ದಾರೆ. ಸರ್ಕಾರಕ್ಕೂ ಕೂಡ ನಾವು ಲಂಚ ಕೊಟ್ಟೆ ಇವತ್ತು ನಮ್ಮ ಕೆಲಸಗಳನ್ನ ಮಾಡ್ಕೊಳ್ಬೇಕು ಅನ್ನುವಂತ ಪರಿಸ್ಥಿತಿ ಇವತ್ತು ಇಲ್ಲಿರುವಂತ ಸಾರ್ವಜನಿಕರದಾಗಿರುವಂತದ್ದು ಮೇಡಮ್. ಓಕೆ, ಈ ವಿಡಿಯೋ ವೈರಲ್ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಓಡ್ತಾ ಇದೆ. ಇನ್ನೂ ಅಲ್ಲೇ ಇದ್ದಾರಾ ಸಾಹೇಬ್ರು? ಸದ್ಯ ಇವಾಗ ಅವರು ಯಾದಗಿರಿಯಲ್ಲಿ ಕಾರ್ಯನಿರ್ವಹಿಸುವ ಎನ್ನ ಕಾರಣದಿಂದಾಗಿ ಇವತ್ತು ಲಿಂಗಸ್ಗೂರು ಅಲ್ಲಿ ಇವತ್ತು ಕಚೇರಿಯಲ್ಲಿ ಇಲ್ಲ ಅನ್ನುವಂಥದ್ದು ಮಾಹಿತಿ ಕೂಡ ಬೆಳಕಿಗೆ ಬಂದಿರುವಂತದ್ದು. ಇದರಿಂದಾಗಿ ಇದು ರಾಯಚೂರಿನ ಜಿಲ್ಲಾಡಳಿತಕ್ಕೂ ಕೂಡ ಗಮನಕ್ಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಒಂದು ತಂಡ ಕೂಡ ರಚನೆ ಮಾಡ್ತೀವಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಬಂದಿರುವಂತದ್ದು ಮೇಡಮ್. ಎದಕ್ಕೆ ತಂಡ ರಚನೆ ಮಾಡ್ತಾರಂತೆ? ಈ ಅಧಿಕಾರಿ ವಿರುದ್ಧ ಈ ಸಾಕಷ್ಟು ವಿಡಿಯೋ ವೈರಲ್ ಆಗಿರುವಂತದ್ದು ಮತ್ತೆ ಸರ್ಕಾರದ ವಿರುದ್ಧ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಇದರಿಂದಾಗಿ ನೇರವಾಗಿ ಜಿಲ್ಲಾಡಳಿತಕ್ಕೆ ಮತ್ತೆ ಸರ್ಕಾರಕ್ಕೆ ಒಂದು ಮುಜುಗರ ತಂದಿರುವಂತ ವಿಷಯ ಕೂಡ ಆಗಿರುವಂತದ್ದು. ಈ ಅಧಿಕಾರಿ ಸಚಿವರಿಗೂ ಕೂಡ ಒಂದು ಲಂಚ ಕೊಟ್ರೆ ಎಲ್ಲೆಲ್ಲಿಗೂ ಹೋಗ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈ ವಿಡಿಯೋದಿಂದ ವೈರಲ್ ಇದು ಕಂಡು ಬರ್ತಾ ಇದೆ. ಇದರಿಂದಾಗಿ ಒಂದು ಎನ್ಕ್ವೈರಿ ಕೂಡ ಮಾಡಿಸ್ತೀನಿ ಅನ್ನುವಂಥದ್ದು ಜಿಲ್ಲಾಡಳಿತ ಮಾತಾಗಿರುವಂತದ್ದು ಮೇಡಮ್. ಅಲ್ಲ, ಈ ಹಿಂದೆ ಲಂಚ ತಗೊಂಡು ಸಿಕ್ಕಿಬಿದ್ದು ರೆಡ್ ಹ್ಯಾಂಡ್ ಆಗಿ ಬೇರೆ ಕಡೆಗೆ ವರ್ಗಾವಣೆ ಆದರೂ ಕೂಡ ಎಗ್ಗು ಸಿಗ್ಗು ಇಲ್ಲದೆ ಮತ್ತೆ ಲಂಚಕ್ಕೆ ಕೈ ಚಾಚಿ ಹಲ್ಲು ಕಿರ್ಕೊಂಡು ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅಂತ ಲಂಚ ಇಸ್ಕೊಳ್ಳುವಂಥ ಈ ಚಾಳಿ ಇರುವ ಈ ಮನುಷ್ಯ ಹೆಂಗೆ ಬರುತ್ತೆ ಇವ್ರಿಗೆಲ್ಲ ಕಾನ್ಫಿಡೆನ್ಸು? ಹೆಂಗೆ ಬರುತ್ತೆ? ಒಂದು ಸಾರಿ ತಪ್ಪು ಮಾಡಿದ ಮೇಲೆ ತಪ್ಪು ತಿದ್ದುಕೊಂಡು ಈ ವ್ಯವಸ್ಥೆಯನ್ನು ಇನ್ನಷ್ಟು ಸರಿ ಮಾಡುವಂತಹ ಒಬ್ಬ ಉತ್ತಮ ಅಧಿಕಾರಿ ಆಗಬೇಕೇ ಹೊರತು ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ಮೇಲೂ ಕೂಡ ಮತ್ತೆ ಅದೇ ರೀತಿ ಲಂಚಾವತಾರಕ್ಕೆ ಇಳಿದು ಬಿಟ್ಟಿದ್ದಾರೆ ಅಂದರೆ ಇವ್ರಿಗೇನು ಭಯ ಭಕ್ತಿ ಇಲ್ದಂಗೆ ಆಯಿತು. ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಯಿತು. ಇವ್ರು ಆಡಿದ್ದೇ ಆಟ ಆಯ್ತು ಈಗ. ಹೌದು ಮೇಡಮ್, ನಿಜವಾಗ್ಲು. ಯಾಕಂತಂದ್ರೆ ಒಂದು ತಾಲೂಕಿನಲ್ಲಿ ಕೇವಲ 4 ಎಕರೆಗೆ 4 ಲಕ್ಷ ರೂಪಾಯಿನ ಲಂಚವನ್ನು ಬಂದು ಎನ್ಒಸಿಗೆ ಕೊಟ್ರೆ, ಆದ್ರೆ ಜಿಲ್ಲಾದ್ಯಂತ 7 ತಾಲೂಕುಗಳಲ್ಲಿ ಕೂಡ ದಿನನಿತ್ಯ ಎಷ್ಟು ಲೇಔಟ್ಗಳ ನಿರ್ಮಾಣ ಆಗ್ತವೆ ಅಂತ ಸಂದರ್ಭದಲ್ಲಿ ಎಷ್ಟು ಲೇಔಟ್ಗಳನ್ನ ಕೂಡ ಸಾಕಷ್ಟು ಹಣ ಕೂಡ ಈ ಸರ್ಕಾರಕ್ಕೆ ಮುಟ್ಟಿಸ್ತಾ ಇದಾರ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿರುವಂತದ್ದು ಮೇಡಮ್. ಆಲ್ ರೈಟ್, ಓಕೆ, ಎಸ್. ಆದ್ರೆ ಈತ ಸಚಿವರಿಗೆ ಅಂತ ಪದೇ ಅಲ್ಲಿ ಹೇಳ್ತಾ ಇದ್ದಾರೆ. ಭಾಳ ಸಲ ಏನಾಗುತ್ತೆ ಅಂದರೆ ಸಚಿವರ ಹೆಸರು ಹೇಳ್ಕೊಂಡು ಇವ್ರ ಜೇಬ್ ತುಂಬಿಸ್ಕೋತಾರೆ. ಇಲ್ಲದೇ ಇದ್ರೆ ಸಚಿವರಿಗೂ ಅಥವಾ ಸಚಿವರ ಕಚೇರಿಗೆ ಅಥವಾ ಸಚಿವರ ಜೊತೆ ಕೆಲಸ ಮಾಡುವವರು ಈ ರೀತಿಯಾದಂಥ ಕಮಿಷನ್ನ ಪಡ್ಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಇತ್ತೀಚೆಗೆ. ಹೀಗಾಗಿ
ಈತ ಹೇಳ್ತಾ ಇರೋದೆಲ್ಲ ನಿಜ ಅನ್ಸುತ್ತಾ? ಮೇಡಮ್ ನಿಜವಾಗ್ಲೂ, ಯಾಕಂತಂದ್ರೆ ಇವಾಗ ಅಲ್ಲಿ ಮೇಲ್ನೋಟಕ್ಕೆ ನೋಡ್ತಾ ಇರುವಂತದ್ದು ಸಚಿವರಿಗೆ ಅವ್ರು ಏನಾದ್ರು ಒಂದು ರೀತಿಯಾಗಿ ಅಧಿಕಾರಿಗಳನ್ನ ಕರೆಸ್ಕೊಂಡು ಈ ರೀತಿಯಾಗಿ ಅವರಿಗೆ ಒಂದು ರಿಸ್ಟ್ರಿಕ್ಷನ್ಸ್ ಏನಾದ್ರು ಕೊಟ್ಟಿರ್ಬೋದಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈ ವಿಡಿಯೋದಿಂದ ಗೊತ್ತಾಗ್ತಾ ಇದೆ ಮೇಡಮ್. ಥ್ಯಾಂಕ್ ಯು ಅನಿಲ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.